ಎಸ್ ಗೈಸ್, ನಾವು ಇಲ್ಲಿ ಹೋಗೋಣ, ಬೇಗ ಓಡೋಗೋಣ. ನಮಗೆ ನೋಡುವಷ್ಟು ಕಾತುರ ತುಂಬಾನೇ ಇದೆ. ಹಲೋ ನಮಸ್ಕಾರ, ನಾನು ಅನಿಶ್ ಶೆಟ್ಟಿ. ನಾವು ಇವತ್ತು ಶೃಂಗೇರಿಯಿಂದ 33 ಕಿಲೋಮೀಟರ್ ದೂರದಲ್ಲಿರುವ ಹನುಮನಗುಂಡಿಗೆ ಹೋಗ್ತಿದ್ವಿ. ನನ್ನ ಜೊತೆ ಕೌಶಿಕ್ ಅವರು ಇದ್ದಾರೆ, ಅವ್ರು ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾವು ಹೋಗ್ತಾ ಇರೋದು ತನಿಕೋಟ್ ಚೆಕ್ ಪೋಸ್ಟ್ಗೆ. ಅಲ್ಲಿ ನಾವು ಹೋಗಿ ಪಾಸ್ ತಗೋಬೇಕು. ಅಲ್ಲಿಂದ ನಾವು ಹನುಮನಗುಂಡಿ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಗೈಸ್, ನಾವು ಈಗ ಹೋಗ್ತಾ ಇರೋದು ತನಿಕೋಟ್ ಗೇಟ್ ಹತ್ತಿರ. ಗೈಸ್, ನಾವೀಗ ಚೆಕ್ ಪೋಸ್ಟ್ ಹತ್ತಿರ ಬಂದಿದ್ದೀವಿ. ರಾಷ್ಟ್ರೀಯ ಉದ್ಯಾನವನ ಪಾಸ್ ತಗೋಬೇಕು. ಗೈಸ್, ನಾವು ಮೊದಲು ಈಗ ಟೀ ಕುಡಿದು ಪಾಸ್ ತಗೊಂಡು ಹೋಗ್ಬೇಕು. ನಾವು ಇಲ್ಲಿಂದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಅಲ್ಲಿಂದ ನಾವು ಪಾಸ್ ಪಡ್ಕೊಂಡಿದ್ದೀವಿ. ಈಗ ನಾವು ಹೊರಡ್ತಾ ಇದ್ದೀವಿ. ಬಂದರು ನಮ್ಮ ಸವಾರಿ ಮಾಡಲಿಕ್ಕೆ ಕೌಶಿಕ್ ಅವರು. ಇವರೇ, ನಾನು ಕೌಶಿಕ್ ಅಂತ ಹೇಳಿದ್ನಲ್ಲ, ಇವರೇ. ಈಗ ನಾವು ಇಲ್ಲಿಂದ ಎಲ್ಲಿಗೆ ಹೋಗೋದು ಬೇಕಾದರೂ ಇಲ್ಲಿಂದ ನಾವು ಪಾಸ್ ತಗೊಳ್ಳೇಬೇಕಾಗತ್ತೆ. ಮಂಗಳೂರು ಇನ್ನೆಲ್ಲೆಲ್ಲ ಹೋಗುತ್ತಾ? ಕುದುರೆಮುಖ, ಕಳಸ, ಹೊರನಾಡು ಎಲ್ಲ ಕಡೆಯಲ್ಲಿ ಹೋಗ್ಬೋದು. ಮಂಗಳೂರು, ಕಾರ್ಕಳ, ಮಂಗಳೂರು. ನೀವು ಹನುಮನಗುಂಡಿಗೆ ಆ ಕಡೆಯಿಂದ ಮಾಳ ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ನಾವು ಪಾಸ್ ತಗೊಂಡು ಬರ್ಬೋದು. ಆ ಕಡೆಯಿಂದ, ಅಲ್ಲಿಂದ ಕಾರ್ಕಳದಿಂದ 33 ಕಿಲೋಮೀಟ್ರ್, ಅಲ್ಲಿ ಕೂಡ. ಬನ್ನಿ ಹೋಗುವ. ಗೈಸ್ ರೆಡಿ? ಎಸ್, ನಾವು ಹೋಗೋದು ಇವತ್ತು ಹನುಮನಗುಂಡಿಗೆ. ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಕೌಶಿಕ್ ಅವರು. ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅವರು ಹೋಗಿದ್ದಾರೆ. ಎಷ್ಟು ಸಲ ಹೋಗಿದ್ದೀರಿ? ನಾನು 15-20 ಸಲ ಹೋಗಿದ್ದೀನಿ. ಬಾಪ್ರಿ. ಓಕೆ, ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಗೈಸ್, ಇದು ಕೆಳಕಟ್ಟೆ ರಸ್ತೆ, ತುಂಬ ಚಿಕ್ಕದಾಗಿದೆ. ಇಲ್ಲಿ ಹೋಗ್ಲಿಕ್ಕೆ ತುಂಬ ಕಷ್ಟ. ನೀವು ನಿಧಾನವಾಗಿ ಚಲಿಸಬೇಕಾಗತ್ತೆ. ಟರ್ನ್ ಅಂತ ಸಿಕ್ಕಾಪಟ್ಟೆ ಇರುತ್ತೆ ಅಲ್ಲಿ. ಇಲ್ಲಿ ಬರುವಾಗ ಸ್ವಲ್ಪ ಜಾಗ್ರತೆಯಿಂದ ಬರಬೇಕು. ಸಿಂಗಲ್ ರೋಡ್ ಇದು. ನೋಡಿ, ಒಂದು ಲಾರಿ ಬೇಕಾದಷ್ಟು ನೋಡ್ತೀವಿ. ರಸ್ತೆ ಅಷ್ಟು ಅಗಲವಾಗಿದೆ. ಈಗ ನೋಡಿ, ಒಂದು ಗಾಡಿ ಬರ್ತಿದೆ ಮುಂದ್ಗಡೆ. ನೋಡಿ, ಸೈಡ್ ಕೊಡ್ಲಿಕ್ಕೆ ಸ್ವಲ್ಪ ಮಣ್ಣಿದೆ, ಹಂಗಾಗಿ ಸೈಡ್ ಬರ್ತಾರೆ. ಮಳೆಗಾಲದಲ್ಲಿ ತುಂಬ ಕಷ್ಟ. ಇನ್ನು ಇದು ನಮ್ಮ ಕೆಳಗಟ್ಟೆ ರಸ್ತೆಯ ಗೋಡು. ಸೈಡ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು. ಇವತ್ತು ಭಾರಿ ಟ್ರಾಫಿಕ್ ಇದೆ. ಜಾಸ್ತಿ ಈ ಕಡೆ ಹೋದ್ರೆ ಇಲ್ಲಿ ಗುಂಡಿದೆ, ಆ ಕಡೆ ಹೋಗೋದು ದರೆ ಇದೆ. ಕೆರೆಗಟ್ಟೆ ರಸ್ತೆ ಎಲೆ ನೋಡಿ. ಇವತ್ತು ಸಿಕ್ಕಾಪಟ್ಟೆ ಗಾಡಿ ಇದೆ. ಭಾನುವಾರ ಆಗಿದ್ದ ಕಾರಣಕ್ಕೆ ಸಿಕ್ಕಾಪಟ್ಟೆ ಗಾಡಿಗಳು ಹೈಯೆಸ್ಟ್ ಇದೆ. ಆದರೆ ಇಲ್ಲಿ ರ್ಯಾಶ್ ಡ್ರೈವಿಂಗ್ ಅಂತೂ ಕಷ್ಟ. ನಿಧಾನವಾಗಿ ಬರಬೇಕಲ್ಲಿ. ಚಲೋ ತುಂಬತ್ತಾಯಿತು. ನಾವೀಗ SK ಬಾರ್ಡ್ರಲ್ಲಿದ್ದೀವಿ. ನೋಡಿ, SK ಬಾರ್ಡ್ರ್. ಈಗ ನಾವು ಇಲ್ಲಿಂದ ಹನುಮನಗುಂಡಿ ವಾಟರ್ ಫಾಲ್ಸ್ ನೋಡಿ, ಇಲ್ಲಿ ಬರ್ದಿದ್ದಾರೆ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಇಲ್ಲಿ ಹನುಮನಗುಂಡಿ ಜಲಪಾತ 3 ಕಿಲೋಮೀಟ್ರ್, ವಾಟರ್ ಫಾಲ್ಸು. ಗೈಸ್, ಈ ರೋಡು ಕಾರ್ಕಳದಿಂದ ಬರೋದು, ಮಾಳ ಘಾಟಿಂದ ಮೇಲೆ ಬರ್ತೀವಲ್ಲ, ಈ ರೋಡು. ಇದು ಕುದುರೆಮುಖ ಉದ್ಯಾನವನ ಹೋಗೋ ರೋಡು. ಇಲ್ಲಿ ಶೃಂಗೇರಿ ಹೋಗೋ ರೋಡು. ಸ್ಟ್ರೈಟ್ ಹೋಗಿ. ಇದು ಶೃಂಗೇರಿ ಹೋಗೋ ರೋಡು. ಇದು ಕಾರ್ಕಳ, ಮಾಳ, ಮಂಗಳೂರೆಲ್ಲ ಹೋಗೋ ರೋಡ್. ಇಲ್ಲಿ ಧರ್ಮಸ್ಥಳ ಕೂಡ ಹೋಗುತ್ತೆ. ಇಲ್ಲಿ ಕಳಸ, ಹೊರನಾಡು ಈ ಕಡೆನೂ ಹೋಗುತ್ತೆ. ಈಗ ನಾವು ಇಲ್ಲಿ ಬಂದಿದ್ದೀವಿ. ಈ ಪ್ಲೇಸ್ ಯಾರ್ಯಾರಿಗೆ ಗೊತ್ತಿದೆ? ಹಾಗೆ ಇಲ್ಲೊಂದು ಅಂಗಡಿ ಇತ್ತು ಅವಾಗ ಬರುವಾಗ, ತುಂಬ ಹಿಂದೆ, ಯಾವಾಗಂತ ಗೊತ್ತಿಲ್ಲ. ಕೌಶಿಕ್ ಅವರಿದ್ದಾರೆ. ಏನೋ ನೆನಪಾಗ್ತಿದ್ಯಾ?
ಅಂದರೆ 2015 ಇಲ್ಲಿ 2 ಹೋಟೆಲ್ ಇತ್ತು. ಹಾಂ ಅಂದರೆ 1998ರಲ್ಲಿ 98ರಿಂದ 2 ಅಂಗಡಿ ಇತ್ತು. ಒಂದು ಇದು ಕ್ರಿಶ್ಚಿಯನ್ ಅವ್ರ ಹೋಟ್ಲ್ ಇತ್ತು, ಅದು ಬಿಟ್ಟರೆ ನಮ್ಮದು ಇಲ್ಲಿ ಒಂದು ಹೋಟ್ಲ್ ಇದೆ, 2 ಹೋಟೆಲ್ ಇತ್ತು. ನಿಮ್ದು ಹೋಟ್ಲು? ಹಾಂ, ಅಂದರೆ ದೊಡ್ಡಪ್ಪನ ಹೋಟ್ಲ್ ಇತ್ತು. ಅಂತ ಹೇಳಿದ್ರೆ ನಾವು ರಜಾ, ಬೇಸಿಗೆ ರಜಾ ಅಥವಾ ದಸರಾ ಹಾಲಿಡೇಸ್ ಅಲ್ಲಿ ಬಂದಾಗ ಇಲ್ಲಿ ಇರ್ತಿದ್ವಿ. ಅಂತ ಹೇಳಿದ್ರೆ 2015 ಇದು ಹೋಟೆಲ್ ಕ್ಲೋಸ್ ಆಗಿರೋದು. ಅಂತ ಟೈಗರ್ ಪ್ರಾಜೆಕ್ಟ್ ಆಯಿತು. ಟೈಗರ್ ಪ್ರಾಜೆಕ್ಟಿಂದ ಮತ್ತೆ ಇಂತಿಷ್ಟು ಪರಿಹಾರ ಅಂತ ಹೇಳಿ ಕೊಟ್ಟರು. ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಒಂದೊಂದು ಫ್ಲೋರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆಲ್ಲ ಬಿಟ್ಟು ಅವರವ್ರ ಊರಿಗೆ ಸೆಟ್ಲ್ ಆಗಿದ್ದಾರೆ. ಎಸ್ ನಾವು ಈಗ ಹನುಮನಗುಂಡಿ ಹೋಗೋಣ. ಲೆಟ್ಸ್ ಗೋ, ಹೋಗೋಣ ಗಾಯ್ಸ್. ಇವನು ಪೇರಳೆ ಹಣ್ಣು ಮಾಡ್ತಿದ್ದ ಅಂತ ಇಲ್ಲಿ. ಓ, ಪೇರಳೆ ಮರ ತುಂಬ ಇದೆ ಇಲ್ಲಿ, ತುಂಬ ದುಡಿಮೆ ಮಾಡಿದ್ದಾನೆ ಗೈಸ್. ಹನುಮನಗುಂಡಿ ಇದೇನಾ? ಹಾಯ್ ಗೈಸ್, ಹನುಮನಗುಂಡಿ ಜಲಪಾತ ಸಮಯ ಇಲ್ಲಿ ಬರೆದಿದ್ದಾರೆ. ಪ್ರವೇಶ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ಅವಕಾಶ. ವಯಸ್ಕರಿಗೆ 50, ಮಕ್ಕಳಿಗೆ 25, ವಿದೇಶಿಯರಿಗೆ 400. ವಿದೇಶಿ ಯಾರಿದ್ದಾರೆ? ವಾಹನ ನಿಲುಗಡೆ ಶುಲ್ಕ ಬಸ್ಸಿಗೆ 75 ಇದೆ, ಮಿನಿ ಬಸ್ 50, ಕಾರು 30, ಟ್ಯಾಕ್ಸಿ 30, ದ್ವಿಚಕ್ರ ವಾಹನ ಬೈಕ್ ಸ್ಕೂಟರ್ 15 ರೂಪಾಯಿ. ಗೈಸ್, ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸುಲ್ತಾನ್ ಅಬ್ಬಿ ಜಲಪಾತ. ಶಾರ್ಟ್ ವಿಡಿಯೋ ಇದೆ, ಕುದುರೆಮುಖ ತನಕ ಹೋಗ್ತಾ ಇದ್ದೀವಿ. గాయస్ టికెట్ గెతొందుల ఇతను పోడు ఈ రూటుడు ಗೈಸ್ ಮಸ್ತ್ ಅಂಬಿದ್ದೀರು. ಎಷ್ಟು ಟಿಕೆಟ್? 2 ಎಷ್ಟು? 50 ರೂಪಾಯಿ ಗೈಸ್. ಟಿಕೆಟ್ ಉಂಟು, ಟಿಕೆಟ್ ಇದೆ ಗೈಸ್, ಟಿಕೆಟ್ ಇದೆ ಗೈಸ್. ನಾವೀಗ ಹೋಗ್ತಾ ಇದ್ವಿ, 2 ಟಿಕೆಟ್ ಇದೆ. ಟಿಕೆಟ್ ತಗೊಂಡಿದ್ವಿ, ಇಬ್ಬರಿಗೆ 100 ರೂಪಾಯಿ ತಗೊಂಡಿದ್ದಾರೆ. ಇಲ್ಲಿ ಈಗ ನಡಿಬೇಕು, ಇದು ನೋಡಿ ಎಷ್ಟು ಡೌನ್ ಇದೆ ಅಂತ. ಅಲ್ಲಿಗೆ ನಾವು ಈಗ ಹೋಗ್ತಾ ಇದ್ವಿ. ತುಂಬ ಜನ ಇದ್ದಾರೆ, ಎಲ್ಲ ಬಂದು ನಿಂತು ಕಾಯ್ತಾ ಇದ್ದಾರೆ. ಫಸ್ಟ್ ಟಿಕೆಟ್ ನಮಗೆ ಸಿಕ್ಕಿದ್ದು 450 ಮೆಟ್ಲು ಇದೆ ಅಂತ ಹೇಳ್ತಿದ್ದಾರೆ ಕೌಶಿಕ್ ಅವರು. ಇಲ್ಲಿ ಇಂಬ್ಳ ಕೂಡ ಇರ್ಬೋದಾ? ಇಂಬ್ಳ ಇದೆಯಾ? ಓ ಮೈ ಗಾಡ್, ನೋಡಿ ಗೈಸ್, ತುಂಬ ಇಳಿಯಕ್ಕಿದೆ. ಇಳಿತಾ ಇದ್ದೀವಿ. ಅಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ ಅಲ್ಲಿ ಗೈಸ್. ನೋಡೋಣ ಯಾವ ರೀತಿ ಇದೆ ಅಂತ. ಪ್ಲೇಸ್ ಅಂತೂ ಅದ್ಭುತವಾಗಿದೆ. ಇಲ್ಲಿ ನಡಿಲಿಕ್ಕಂತೂ ಮಸ್ತಿದೆ, ಖುಷಿ ಆಗ್ತಿದೆ ಇಲ್ಲಿ ಇಳಿಲಿಕ್ಕೆ. ಹತ್ತುವಾಗ ಗೊತ್ತಿಲ್ಲ. ಓ ಮೈ ಗಾಡ್, ನೋಡಿ ಇನ್ನೂ ಇದೆ, ತುಂಬ ಕೆಳಗಿದೆ. ಇನ್ನೂ ನಾವೀಗ ಇಷ್ಟು ಕೆಳ ಬಂದಿದ್ವಿ, ಇನ್ನು ಬರ್ತಾ ಇದ್ದಾರೆಲ್ಲ. ನಾವೀಗ ಹೋಗ್ತಾ ಇದ್ವಿ. ಇನ್ನು ಡೌನ್ ಇನ್ನು ಕೆಲವೆಲ್ಲ ಹೋಗಿದೆ. ಒಬ್ಬ ಮೆಟ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತೂ. ಆ ಕಡೆ ನೋಡಿ ಸೀನರಿ ತುಂಬ ಸೈಕ್ ಆಗಿದೆ. ಇಲ್ಲೆಲ್ಲ ಬರ್ದಿದ್ದಾರೆ, ಮರದ ಹೆಸರು ಅಂತ ಬರ್ದಿರೋ ಗೊತ್ತಿಲ್ಲ, ಬೋರ್ಡಲ್ಲಿದೆ. ಹಾಯ್ ಕೌಶಿಕ್ ಅವರೇ, ಏನಾದ್ರು ಹೇಳ್ತೀರಾ? ನಾವೇನು ಹೇಳೋದಿಲ್ಲ, ಈ ಪ್ಲೇಸ್ ನಿಮಗೆ ಹೊಸದು, ಇದು ನಮಗೆ ತುಂಬಾ ಹಳೆದಾಗಿದೆ. ಇದು ಗೈಸ್, ಇವನು ಹೇಳಿದಕ್ಕೆ ನಾವು ಬಂದಿದ್ದೀವಿ. ಇದು ಚೆನ್ನಾಗಿದೆ, ಸಖತ್ತಾಗಿದೆ, ಬನ್ನಿ ಅಂತ. ಅದಕ್ಕೋಸ್ಕರ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಓಹೋ ಇನ್ನೂ ಇದೆ, ತುಂಬ ಇದೆ, ಇಳಿಯುವಷ್ಟು ಇದೆ. ಓ ಮೈ ಗಾಡ್, ಓ ರಾಮ ದೇವರೇ, ಎಷ್ಟಿದೆ ಮಾರ, ಇನ್ನೂ ಇಳಿಬೇಕು. 450 ಮೆಟ್ಟಿಲುಗಳಿವೆ ಅಂತ ಕೌಶಿಕ್ ಅವ್ರು ಹೇಳಿದ್ದಾರೆ. ಇದೆಂತದ, ಎಷ್ಟು ದೂರ ಇದೆಯಾ ಗಾಯ್ಸ್. ಈ ಮೆಟ್ಲು ನೋಡಿ, ಇನ್ನು ತುದಿ. ಒಬ್ಬೊಬ್ಬರೇ ಆಮ ದೇವ್ರಿ, ಇನ್ನು ಇಳಿಬೇಕು. ನಿಧಾನ ಇಳಿಯೋದು ಒಳ್ಳೆಯದು. ಮಾಡ್ತೀವಿ ಗಾಯ್ಸ್. ಇನ್ನೂ ಟರ್ನು ನೋಡಿ ಯಾವ ರೀತಿ ಮೆಟ್ಲು ಇದೆ ಅಂತ ತೋರಿಸ್ತಾ ಇದ್ದೀರಿ. ಕಬ್ಬಣ ಇದೆ,
ಫುಲ್ ಅಂತೂ ಸೀನರಿ ಹತ್ರ ಬಂದಿದ್ವಿ. ಬಂಡೆ ಕಾಣ್ತಿದೆ ಅಲ್ಲಿಂದ ತೀರದಿಂದ. ಹಿಂಬಳ ಇದೆಯಾ ಇಲ್ಲ ಗೊತ್ತಿಲ್ಲ, ಭಯ ಆಗ್ತಿದೆ ಕಾಲೆಲ್ಲ. ಇಳಿಲಿಕ್ಕೇನೆ ಕಷ್ಟ ಆಗುತ್ತೆ, ಹತ್ತಕ್ಕೆ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಗೈಸ್ ನೋಡಿ ಇಲ್ಲಿ, ನೋಡಿ ನೋಡಿ. ಮೆಟ್ಲು ಗಟ್ಟಿದ್ಯಾ? ಒಳ್ಳೆ ಸೀನರಿ ಇದೆ. ಇನ್ನು ಇಲ್ಲಿಂದ ಹೋಗ್ಬೇಕೀಗ. ಈ ಕಡೆ ಮೆಟ್ಲೆಲ್ಲ ಬಂದ್ ಮಾಡಿದ್ದಾರೆ, ಎಂತ ಗೊತ್ತಿಲ್ಲ. ಈ ಕಡೆ ಹೋಗಂಗಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಮಾತ್ರ ಓಪನಿಂಗ್. ಹೇಳಿ. ಮುಂಚೆ ಅಂದ್ರೆ ಎರಡು ಡಿವೈಡ್ ಇತ್ತು, ಆ ಕಡೆನೂ ಹೋಗ್ಬೋದಿತ್ತು, ಈ ಕಡೆನೂ ಹೋಗ್ಬೋದಿತ್ತು ಅಂತ ಹೇಳಿದ್ರೆ. ಕೆಲವು ಈ ಕಡೆ ಹೋದ್ಮೇಲೆ ಅಲ್ಲಿ ಒಂದು ಬಾವಿ ಟೈಪ್ ಇದೆ, ಆ ನೀರು ಬಂದಿದ್ದು ಸ್ಟೋರ್ ಆಗುತ್ತೆ. ಅಲ್ಲಿ ಸ್ನಾನಕ್ಕಂತೇಳಿ ಹೋದವರು ಸುಮಾರು ಜನ ಡೆತ್ ಆಗಿದ್ದಾರೆ. ಹಾಗಾಗಿ ಈ ಕಡೆ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಎಸ್ ಗೈಸ್, ನಾವು ಇಲ್ಲಿ ಹೋಗೋಣ, ಬೇಗ ಓಡೋಗೋಣ. ನಮಗೆ ನೋಡುವಷ್ಟು ಕಾತುರ ತುಂಬಾನೇ ಇದೆ. ಗೈಸ್ ಬರ್ತಾ ಇದೆ ಹನುಮಾನ್ ಗುಂಡಿಗೆ ಸ್ವಾಗತ. ಲೈಫಲ್ಲಿ ಒಂದ್ಸಲ ಆದ್ರೂ ನೋಡ್ಲೇಬೇಕ್ರಿ, ಈ ಹನುಮಾನ್ ಗುಂಡಿಗೆ ಬರಲೇಬೇಕು. ಸಾಕಾಗಿದೆ ಈ ಪ್ಲೇಸ್ ಅಂತೂ. ಅದು ಫಸ್ಟ್ ಮೊದಲೇ ಟಿಕೆಟ್ನ ತಗೊಂಡು ಬಂದಿದ್ವಿ. ಟೈಮಿಂಗ್ ನೋಡಿಲ್ಲ, ಟೈಮಿಂಗ್ ಆಮೇಲೆ ಹೇಳ್ತೀನಿ ಎಷ್ಟು ಗಂಟೆ ಅಂತ, ಎಷ್ಟು ಗಂಟೆವರೆಗೆ ಅಂತ. ಆ್ಯಕ್ಚುಲಿ ನಾವು ಈಗ ಬಂದಿದ್ದಷ್ಟೇ ಟೈಮಿಂಗ್ 10 ಗಂಟೆ ಅಲ್ಲ, 10 ಗಂಟೆಗೆ. ಗ್ಯಾಸ್ ಇದು ಹನುಮಾನ್ ಗುಂಡಿ ಫಾಲ್. ಗ್ಯಾಸ್ ಸಾಕಾಗಿದೆ. ಸ್ನಾನ ಮಾಡ್ಲಿಕ್ಕೆ ಬಿಡ್ತಾರಲ್ಲ ಗೊತ್ತಿಲ್ಲ. ಗ್ಯಾಸ್ ಸಾಕಾಗಿದೆ. ಇದು ಹನುಮಾನ್ ಗುಂಡಿ. ಶೃಂಗೇರಿಯಿಂದ 33 ಕಿಲೋಮೀಟರ್ ದೂರದಲ್ಲಿ ಈ ಗುಂಡೆ ಹನುಮಾನ್ ಗುಂಡಿ. ನೋಡಿ ಸಾಕಾಗಿದೆ. ಆ ಕೈ ಮೇಲೆ ಮಲಗ್ತಾ ಇತ್ತು ಅಂತ ಹೇಳಿದ್ರೆ, ನಾವು ಸಣ್ಣ ವಯಸ್ಸಿನಿಂದ ನಾನು ನೋಡಿರೋದು ಕೈಗೆ ಒರಿಜಿನಲ್ ರಿಯಾಲಿಟಿ ಅಂತ ಹೇಳಿದ್ರೆ, ನಾವು ಸಣ್ಣ ಇರ್ಬೇಕಾದ್ರೆ ಬಂದು ಇಲ್ಲಿ ನೋಡಿದ್ದೆ. ಇದು ಹುಳಿ ಇತ್ತಂತೆ, ಸಣ್ಣ ರೋಗ ಅಂತ. ವಯಸ್ಸಾಗಿರ್ಬೋದು ಈಗಲ್ಲ, ವಯಸ್ಸಾಗಿರ್ಬೋದು. ದೋಸೆ ನಾವು ಇಲ್ಲಿ ಬಂದ್ವಿ. ಅದು ಬಾವಿಯಾ? ಸಿಗಿನ್ನು ಇಷ್ಟು ಹತ್ತಬೇಕು. ಇಡೇ ಖುಷಿ ಆಯ್ತು, ಈಗ ಹತ್ತದೇ ಇರೋದು. ಗೈಸ್ ಜನ ಬರೋಂದಿಲ್ಲ ಮಾಡಿ. ಗೈಸ್ ನಾವೀಗ ಗುಂಡಿ ನೋಡಿಕೊಂಡು ಮುಗೀತು ನಮ್ಮದು. ಅಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಎಂತ ಇಲ್ಲ, ಅದಕ್ಕೀಗ ನಾವು ಹೋಗ್ತಾ ಇದ್ವಿ ಮೇಲ್ಗಡೆ. ಹಿಂಗೆ ಸೀನೆ ಅಂತೂ ಮಸ್ತಿದೆ.
ಕೌಶಿಕ್ ಅವರು ನಂಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸಿದ್ದಾರೆ, ಸಖತ್ತಾಗಿದೆ. ಆದರೆ ನೋಡ್ಲಿಕ್ಕೆ ಅಷ್ಟೇ, ಸ್ನಾನ ಮಾಡಲಿಕ್ಕೆ ಅಂತಿಲ್ಲ. ಸ್ನಾನ ಮಾಡ್ಲಿಕ್ಕೆ ಕೊಟ್ಟಿದ್ದು ಇನ್ನೂ ಚೆನ್ನಾಗಿರ್ತಿತ್ತೇನೋ, ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋಯ್ತು. ನ್ಯಾಚುರಲ್ ವಾಟರ್. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.